ಹಿಂಗೆ ಮೀಟಿಂಗ್ ಆನ್ ಮಾಡೋದು, ಸ್ನ್ಯಾಪ್ಚಾಟ್ ಅಲ್ಲಿ ಗೇಮ್ ಮಾಡ್ಕೊ ಕುತ್ಕೊಳ್ಳೋದು. ನಮಗೋಸ್ಕರ ನೋಡಿ ಅಲ್ಲಿ ಕಾಯ್ಕೊಂಡು ನಿಂತವನೇ ಪಾರ್ಕಿಗೆ ಹೋಗೋಕ್ಕೋಸ್ಕರ. ಕರುಗಳಿಗೆ ಕಲ್ಗಚ್ಚು ಹೋಯ್ತಾರಲ್ಲ ಹಿಂಗೆ ಮುಗಿಯೋದು ಇದಕ್ಕೆ ಮುಸ್ಲಿ ಎತ್ತಿ ಹಿಂಗೆ. ನಮ್ಮ ಆಷಾಢನೂ ಮುಗ್ದಂಗೆ. ಸೊ ಇವತ್ತು ನಾವು ನಮ್ಮ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದೀವಿ. ಶನ್ವಿತ್ ಒಂದ್ ಸೈಡ್ ಕೂತಿದ್ದೀವಿ, ಅವ್ರೊಬ್ರೆ ಒಂದ್ ಸೈಡ್ ಕೂತವ್ರೆ, ಅಲ್ಲಾಡಕ್ಕಾಯ್ದೆ. ಇವಾಗ ವಾಕಿಂಗ್ ಮಾಡೋಣ ಅಂತ ಬಂದಿದೀವಿ 11 ಗಂಟೆ ರಾತ್ರಿ. ಹೆಲಿಕಾಪ್ಟರ್ ಬಂದ್ ನಿಲ್ಲಕ್ಕೆ ಆಸಂಬ ಟೈಮಲ್ಲಿ ಏನಾರ ಎಲೆಕ್ಷನ್ ಟೈಮಲ್ಲೆಲ್ಲ ರಾಕಿ ಅಂತೂ ಫುಲ್ ಚಿಲ್ ಮಾಡ್ತಾ ಇದ್ದಾನೆ. ಹುಷಾರಿಲ್ಲ ಪಾಪ ಅದಕ್ಕೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಬ್ಲಾಗ್ ಏನು ಅಂದರೆ ಏಕಾದಶಿ ಹಬ್ಬ ಎಲ್ಲ ಮುಗೀತು. ಸೊ ನಮ್ಮ ಆಷಾಢನೂ ಮುಗ್ದಂಗೆ. ಸೊ ಇವತ್ತು ನಾವು ನಮ್ಮ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಡೈಲಿ ವ್ಲಾಗ್ ಥರ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ದಿನ ಹೆಂಗಿರ್ತೇನೋ ಅಣ್ಣ ಬನ್ನಿ. ಇವಾಗ ತಿಂಡಿ ಮಾಡಕ್ ಬಂದಿದೀವಿ. ಸೊ ತಿಂಡಿ ಏನು ಅಂದ್ರೆ ಇಡ್ಲಿ ಮಾಡಿದ್ದಾರೆ ನಮ್ಮಮ್ಮ. ಇಡ್ಲಿ ಜೊತೆಗೆ ಮಾಮೂಲಿ ನೆನ್ನೆ ಮಟನ್ ಸಾಂಬಾರು ಸಖತ್ತಾಗಿರುತ್ತೆ ಕಾಂಬಿನೇಷನು. ಸೊ ಬಿಸಿಗಿಟ್ಟಿದ್ದಾರೆ. ಇವಾಗ ಟಿಫನ್ ಮಾಡಿ ಕೆಲ್ಸಕ್ಕೆ ಕುತ್ಕೋಬೇಕು. ನಮ್ಮ ಹಸ್ಬೆಂಡ್ ಅವ್ರು ಆಲ್ರೆಡಿ ಫೋನಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಹಿಂಗೆ ಮನೇಲಿದ್ರೆ ವರ್ಕ್ ಫ್ರಮ್ ಹೋಮ್ ಅಂದ್ರೆ ಫೋನಲ್ಲೇ ಅಟೆಂಡ್ ಮಾಡೋದು ಮೀಟಿಂಗ್. ನಂದು ಕೆಲಸ ಸ್ಟಾರ್ಟ್ ಆಗಿದೆ, ಮಾಡ್ತಾ ಇದ್ದೀನಿ. ಇವಾಗ ಟಿಫನ್ ಮಾಡಬೇಕು. 11 ಗಂಟೆ ಆಗಿದೆ. ಬೇಳೆ ತಟ್ಟೆ ಇಡ್ಲಿ ಬಡಿಯದೆ. ಹಿಂಗಿದೆ ಇಡ್ಲಿಗೆ? ಸೂಪರ್ ಆಗಿದ್ಯಾ? ಓಕೆ, ನಾನು ಮಾಡಿದ್ದಲ್ಲ ಅದಕ್ಕೆ ಚೆನ್ನಾಗಿದೆ. ಓಕೆ ಸರಿ ಸರ್. ಇಡ್ಲಿ ಎಲ್ಲ ತಿಂದಾಯ್ತು. ಇವಾಗ ಬಿಸಿ ಬಿಸಿ ಕಾಫಿ ಕುಡಿಯೋಣ. ನೋಡಿ ಗೈಸ್, ಹಿಂಗೆ ಮೀಟಿಂಗ್ ಆನ್ ಮಾಡೋದು, ಸ್ನ್ಯಾಪ್ಚಾಟ್ ಅಲ್ಲಿ ಗೇಮ್ ಮಾಡ್ಕೊ ಕುತ್ಕೊಳ್ಳೋದು. ಈ ಚಂದಕ್ಕೆ ಕೆಲಸ ಮಾಡ್ಕೊಂಡು ವರ್ಕ್ ಫ್ರಮ್ ಹೋಮ್. ಅಲ್ಲೇನೋ ಬೇರೆ ನಮ್ ಟಾಪಿಕ್ ಅಲ್ಲದೆ ಬೇರೆ ಡಿಸ್ಕಷನ್ ಮಾಡ್ತಾರೆ ಅದಕ್ಕೇನೆ. ಹೌದಾ? ನೋಡಿ ಗೈಸ್, ಹೂ ವಿಲ್ ಮ್ಯಾರಿ ಯು ಅಂತೆ. ಇಲ್ಲಿ ಸಂಜೆ ಇರೋದು ನನಗ್ ಮಾತ್ರ ಆಗ್ತಾ ಇಲ್ಲ ಆಗ್ಲಿಂದ. ಇದು 3ನೇ ಸಲ. ನಿನಗೆ ಬೀಳೋದಿಸಲ್ಲ. ಅಯ್ಯೋ 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 ಬೀಳು 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 ನಿನಗೆ ಬೀಳೋದು ಇಲ್ಲ. ನೋಡಿ ಗೈಸ್, ಯಾರ್ಯಾರನ್ನ ಮದ್ವೆ ಆಗೋದು. ಯಾರು? ರೂಪಗೌಡ. ಯಾರವಳು? ಗೊತ್ತಿಲ್ಲ. ಡವ್ ಮಾಡ್ತೀರಾ? ನಿನಗೆ ಬಿಡಿಸ್ತೀನಿ. ಮುಂಚೆ ಮೆಸೇಜ್ ಮಾಡ್ತಾ ಇದ್ರೆ ಅದಕ್ಕೆ ಬಂದೈತೆ. ಮನೇಲಿ ಮಟನ್ ಸಾಂಬಾರು ಮಾಡಿದರೆ ಸಾಕು. ಚಿಕ್ಕ ವಯಸ್ಸಿಂದನೂ ನನಗೆ ಈ ಥರ ಪುರಿ ಹಾಕ್ಕೊಂಡು ಸಾಂಬಾರಿಗೆ ತಿಂತಾಯಿದ್ದೆ. ಅದೊಂಥರ ಬೇರೆ ಟೇಸ್ಟು, ಸಖತ್ತಾಗಿರುತ್ತೆ. ನೀವೇನಾದರೂ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ಗೈಸ್ ಹೆಂಗಿರುತ್ತೆ ಅಂತ. ಅಥವಾ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಹೇಳಿ ಹೆಂಗಿತ್ತು ಅಂತ. ನನಗಂತೂ ಫೇವ್ರೆಟ್ ಇದು. ಯಾವಾಗಲೂ ಅಷ್ಟೇ ಸಾಂಬಾರು ಮಾಡಿದಾಗೆಲ್ಲ ಹಿಂಗೆ ಪುರಿ ಹಾಕ್ಕೊಂಡು ಸಾಂಬಾರು ಹಾಕಿ ಕಲಿಸ್ಕೊಂಡು ತಿಂತೀನಿ. ಫೈನಲಿ ಹೊರಟ್ವಿ. ಎಲ್ಲಿಗೆ? ಮನೆಗೆ. ಕಿಸಿತಿಯಲ್ಲ ಹಾಕ್ಲ ಒಳ್ಳೆ ತುಂಬಿಟ್ಟವಳೆ ಬ್ಯಾಗ. ಅರ್ಧೋರು ಪರವಾಗಿಲ್ಲ, ಕಮ್ಮಿ ಇದು ಅಂದ್ಬಿಟ್ಟು ಅಷ್ಟೇ. ಚಕ್ಲಿ ಚಕ್ಲಿ ಮಾಡಿದ್ದಾರೆ. ತಿಂಡಿ ಮಾಡ್ಕೊಟ್ಟು ಕಳಿಸ್ಬೇಕಂತೆ. ಅದಕ್ಕೆ ನಲ್ಲಿ ಹೊರಟ್ವಿ. ಕಾರ್ ವಾಶ್ ಮಾಡಿಸ್ಬೇಕಂತೆ. ಶನ್ವಿತ್ ನಮಗೋಸ್ಕರ ನೋಡಿ ಅಲ್ಲಿ ಕಾಯ್ಕೊಂಡು ನಿಂತವನೇ ಪಾರ್ಕಿಗೆ ಹೋಗೋಕ್ಕೋಸ್ಕರ. ಹಾಯ್ ಮಾಡ್ತಾನೆ. ಅಯ್ಯೋ ಕತೆ ಈಗ ಪಾರ್ಕಿಗೆ ಕರ್ಕೊಂಡು ಹೋಗ್ಬೇಕು. ಇದೇ ಪಾರ್ಕಿಗೆ ಹೋಗ್ತಾ ಇರೋದು ನಾವೀಗ. ಬಸ್ ಸ್ಟ್ಯಾಂಡ್ ಪಕ್ಕನ ಇದೆ ಐ ಲವ್ ಹಾಸನ್. ಮನೆ ಪಕ್ಕದಲ್ಲಿ ಇಟ್ಕೊಂಡು ಒಂದೇನೂ ಹೋಗಿಲ್ವಂತೆ. ಬನ್ನಿ ಹೋಗೋಣ. ಹಾಸನಾಂಬ ಉದ್ಯಾನವನ ಹಾಸನ್. ಹೇಳಕ್ಕೂ ಬರಲ್ಲ guys. ಓ ಚೆನ್ನಾಗ್ ಮಾಡದೆ. ಚೆನ್ನಾಗಿದೆ ಗೈಸ್ ಪಾರ್ಕು. ಹೆಲಿಪ್ಯಾಡ್ ಹೆಲಿಕಾಪ್ಟರ್ ಬರುತ್ತಲ್ಲ, ಹ್ಮ್, ಹೆಲಿಕಾಪ್ಟರ್ ಬಂದ್ ನಿಲ್ಲಕ್ಕೆ ಆಸಂಬ ಟೈಮಲ್ಲಿ ಏನಾರ ಎಲೆಕ್ಷನ್ ಟೈಮಲ್ಲೆಲ್ಲ ಹೆಲಿಕಾಪ್ಟರ್ ಬರುತ್ತೆ. ಮುಂಚೆ ಟೆಂಪ್ರವರಿ ಆಗಿ ಮಾಡಿದ್ರು, ಈಗ ಮಾಡಿದ್ದಾರೆ. ಈ ಚೋಟ ಏನೋ ಹೇಳ್ತೈತೆ. ಏನವಾ ಏನಪ್ಪ? ಕ್ಯಾಮ್ರಾ ಹಿಡಿದ್ರೆ ಮಾತೇ ಆಡಲ್ಲ. ಅಲ್ಲೊಂದ್ ಮಾಡ್ಬೋದು ಅಂತ. ಅಲ್ಲೊಂದ್ ಹೇಳ್ತವನೆ. ನೋಡು, ಎಲ್ಲಿ ನಿಂತ್ಕೊಳ್ಳುತ್ತೆ? ಹೆಲಿಕಾಪ್ಟರ್ ನಿಂತ್ಕೊಳ್ಳುತ್ತೆ. ನಿಂತ್ಕೊಳ್ಳುತ್ತಾ? ನಾವು ಶನ್ವಿತ್ ಒಂದ್ ಸೈಡ್ ಕೂತಿದ್ದೀವಿ, ಅವ್ರೊಬ್ರೆ ಒಂದ್ ಸೈಡ್ ಕೂತವ್ರೆ, ಅಲ್ಲಾಡಕ್ಕಾಯ್ದೆ.
ಕತೆ. ಗಂಡ ಜಾರ ಬಂಡೆ ಆಡ್ತಾವನೆ. ಓ ತಿಗ ಡಮ್ಮನ್ ಮತ್ತೆ ಆಗ ಮುಂಚೆ ಹಂಗೆ ಆಗೋದು, ಓಡ್ ಬರ್ವಿ ಹಿಂಗ್ ತಿಗ ಪಜ್ಜಿ ಆಗೋದು ಕೆಳಗೆ ಬೀಳ್ತಿದಂಗೆ. ಇದು ಆಟ ಆಡಕ್ಕೆ ಆಗ್ಲಿನ ಹಿಂಸೆ ಕೊಡ್ತಿದ್ದ ಬೆಳಗಿಂದ. ನೆಕ್ಸ್ಟ್ ಇದು ಆಡಿಸ್ತಾ ಇದ್ದಾರೆ. ನಾನ್ ಜೋಕಾಲಿ ಆಡ್ಬೇಕು, ಜೋಕಾಲಿ ಫ್ರೀನೇ ಇಲ್ಲ. ಒಬ್ರಾದ್ಮೇಲೆ ಅವರು ಬರ್ತಾನೆ ಇದಾರೆ. ಇವತ್ತು ಆಡ್ಕೊಂಡೆ ನಾನು ಮನೆಗೆ ಹೋಗೋದು. ಮನೆಗೆ ಬಂದ್ವಿ. ಇವತ್ತಿಂದ ಮತ್ತೆ ನಾರ್ಮಲ್. ಸಂಜು ಚಕ್ಲಿ ತಂದಿರೋದಕ್ಕೆ ನೋಡಿ ಗೈಸ್ ಹೆಂಗ್ ಇದ್ ಮಾಡ್ತಾನೆ. ಇವಾಗ ಕವರ್ ಮುಟ್ಟಕ್ ಹೋದ್ರೆ ಹೆಂಗ್ ರಿಯಾಕ್ಟ್ ಮಾಡ್ತಾನೆ ನೋಡು. ಈ ಕವರ್ ನೋಡು, ನೋಡಿ ನೋಡಿ ಎಷ್ಟು ಅಲರ್ಟ್ ಆಗ್ತಾನೆ. ಚಕ್ಲಿ ಕಾಯ್ಕೊಂಡ್ ಕೂತಾವನಿಲ್ಲಿ. ಚಕ್ಲಿನಾ? ಚಕ್ಲಿ ಬೇಕಾ? ಹಿಂಗ್ ಕರ್ಮ ಕರ್ಮ ತಿಂತಾನೆ. ಮಕ್ಳಕ್ಕಿನ್ನ ಹೆಚ್ಚು ಇವನು. ಬಾಕಿಗೆ ಹುಷಾರಿಲ್ಲ, ಹಂಗಾಗಿ ಹಾಸ್ಪಿಟಲ್ ಕರ್ಕೊಂಡು ಹೋಯ್ತಾ ಇದೀವಿ ಇವಾಗ. ಏನಪ್ಪಾ ಕಾರಲ್ಲಿ ಹೋಯ್ತೀರಾ? ಕಾರು ತಡಿ, ಬಟ್ಟೆ ಹಾಕ್ತಿವಲ್ಲಿ. ಬಟ್ಟೆ ಹತ್ತಪ್ಪ, ಹತ್ತು, ಜಂಪ್, ಹತ್ತು, ಎರಡು ಕಾಲಕ್ಕೆ ಹೋಲಿ. ಫೈನಲಿ ಹೊರಟ್ವಿ. ರಾಕಿ ಅಂತೂ ಫುಲ್ ಚಿಲ್ ಮಾಡ್ತಾ ಇದ್ದಾನೆ. ಹುಷಾರಿಲ್ಲ ಪಾಪ ಅದಕ್ಕೆ. ಎಲ್ಲ ರಾಕಿ ಅದ್ ನೋಡಲ್ಲ ಬಿಡು, ಹೊರಗಡೆಯಿಂದ ನೋಡಿ, ಕಿಟಕಿಯಿಂದ ಹಾಕು. ಆಚೆಯಿಂದ ಫುಲ್ ಚಿಲ್ ಮಾಡ್ತಾ ಇದ್ರು. ಇವಾಗ ಬಂದ ಈ ಕಡೆ ಆರ್ತೈತೆ ಅದಕ್ಕೆ, ಏನೋ ಮಾಡ್ತೈತೆ. ಇಲ್ಲೇ ಬಂದ ನೋಡಿ, ಈ ಕಡೆ ಆ ಕಡೆ ಹೋದ. ಈಗ ಈ ಕಡೆ ಮೂಲೆ ಆಯ್ತಾ. ಫೈನಲಿ ಬಂದ್ವಿ. ಈಗ ಬೆಲ್ಟ್ ಹಾಕೊಂಡಿ ಕರ್ಕೊಂಡು ಹೋಗ್ತಾ ಇದೀವಿ ಹಾಸ್ಪಿಟಲ್ಗೆ. ಕೊಂತು ಸಿರಿ ಬಂದಂಗಾಗಿದೆ, ಎಲ್ಲಾ ಕಡೆ ಓಡಾಡ್ತೈತೆ. ಎತ್ಕೋ ಬಂದ್ವಿ ಹಾಸ್ಪಿಟಲ್ಗೆ. ನಮ್ಮನೆ ಹತ್ರನೇ ಇದೆ, ಮತ್ತೆ ನಮ್ಮನೆ ಹತ್ರ ಬಂದಿದ್ದೀವಿ. ನೋಡಿ ಬಿಗ್ ಕ್ವಶನ್ ಆಗಿದೆ. ಹೌದಾ? ವೇಟ್ ಚೆಕ್ ಮಾಡಿಸ್ತಾ ಇದ್ದಾರೆ ಈಗ. 40 kg ಬ್ಲಡ್ ಏನಂತೆ, ಬ್ಲಡ್ ಚೆಕ್ ಸ್ಯಾಂಪಲ್ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ ಬ್ಲಡ್ ಚೆಕಪ್ ಮಾಡ್ಸಕ್ಕೆ. ಇವಾಗ ನಾನು ಬ್ಲಡ್ ಚೆಕಪ್ ಮಾಡಿಸ್ಕೊಂಡ್ ಬರ್ತೀನಿ. ಅಷ್ಟವರೆಗೂ ನಮ್ಮನ್ನ ಗೆಸ್ಟ್ ನ ನಮ್ಮಲ್ಲಿ ಇಟ್ಕೋತೀವಿ. ಮನೆ ನೋಡಿ ಅಂತ ಕರೆ ಪಾಟ್ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಹಾಕೊಂಡಿದ್ರು ನೋಡಿ ಗೈಸ್. ಕತ್ಲೆ ಕಾಣ್ತಾನೆ ನಮ್ ರಾಕಿ. ರಾಕಿನ ಇಲ್ಲೇ ಬಿಟ್ಟೋಗಿದ್ದೀವಿ. ಇವರಿಬ್ರದ್ದು ಕಿರ್ಚ್ತಾ ಇದಾರೆ. ಏನದು ಬಿಡ್ಲಾ ಒಳಗೆ? ಈಗ ನಾವು ಮಾತಾಡಿಸ್ತಾ ಇದೀವಿ ಸಿಂಬಾನ, ರಾಕಿನ. ರಾಕಿ ಅಲ್ಲೇ ನಿಂತಿರೋದು ಬಿಸ್ಕೆಟ್ ನೋಡ್ತೀನಿ. ರಾಕಿ ಬಾಯ್, ಸಲಾಂ ರಾಕಿ ಬಾಯ್. ಏನು ನಮ್ಮನೆಯಿಂದ ನಡ್ಕ ಬರೋಷ್ಟೊತ್ತಿಗೆ ಸಾಕಾಗೋಯ್ತು ನೋಡಿ. ಎಲ್ಲಾ ಕಡೆ ನಾಯಿ ಎಲ್ಲ ಕಡೆ ನಾಯಿ ಬೊಗಳ್ತಾವೆ. ಫೈನ್ ನೋಡ್ತೀವಿ ನೋಡಿ, ನೋಡಿ ಅಲ್ಲಿ ಹೆಂಗ್ ಕೂಗ್ತೈತೆ. ಈ ಕಡೆ ಒಂದ್ ನಾಯಿ. ಇವಾಗ ಮನೆಗೆ ಹೋಗ್ತಾ ಇದೀವಿ. ಫೈನಲ್ ಎಲ್ಲ ಮುಗೀತು. ಫೈನಲಿ ಮನೆಗೆಲ್ಲ ಬಂದು ಫ್ರೆಶ್ ಅಪ್ ಆಗಿ ಚೇಂಜ್ ಮಾಡಿದ್ವಿ. ಅಂದು ಇದು ಮನಾಲಿಯಲ್ಲಿ ತಗೊಂಡಿದ್ದ ಔಟ್ಫಿಟ್. ಈಗ ಚಳಿ ಅಂತ ಹಾಕೊಂಡಿದ್ದೀನಿ. ಇಲ್ಲಿ ಸಾಹೇಬ್ರು ಕಾಯ್ತಾ ಇದ್ದಾರೆ. ಇಲ್ಲಿ ಇನ್ನೊಬ್ರು ಸಾಹೇಬ್ರು ಕಾಯ್ತಾ ಇದ್ದಾರೆ. ಅವನು ಇಷ್ಟಿನ ಮೇಲ್ ಮನಿಕೊಳ್ಳೋನು, ಇವಳು ಬಂದ್ಮೇಲಿಂದ ನಾನು ಅದಕ್ಕೆ ಕಾಯ್ತಾವನೆ ಮಳಿಕಳಕ್ಕೆ. ಬಂದು ಅಂದ್ಬಿಟ್ಟು ಎಲ್ಲ ಬೆಡ್ ಕವರ್ ಎಲ್ಲ ಚೇಂಜ್ ಮಾಡಿ ಈಗ ಹಾಸಿದೀವಿ. ರಾಕಿಗೆ ಏನಾಗಿತ್ತು ಅಂತ ಹೇಳಿರ್ಲಿಲ್ಲ ಆಗಿಲ್ಲ ಹೋಗಲಿ. ಅವ್ನಿಗೆ 2 ತಿಂಗಳಿಂದ ಹಿಂಗೆ ಹುಷಾರಿಲ್ದಂಗೆ ಆಗ್ತಿದೆ. ಅವ್ನಿಗೆ ಮುಂಚೆಯಿಂದನೇ ಆಗಿತ್ತು. ಅದು ಚಿಟ್ಟ ಬರುತ್ತಲ್ಲ, ನಾಯಿಗಳಿಗೆಲ್ಲ ಅಂಟಿರುತ್ತಲ್ಲ, ಅದರಿಂದ ಜ್ವರ ಬರುತ್ತೆ. ಅದು ಕಚ್ಚಿದಾಗೆಲ್ಲ ಜ್ವರ ಬಂದು ಪ್ಲೇಟ್ಲೆಟ್ಸ್ ಕಮ್ಮಿ ಆಗುತ್ತೆ. ಈ ಮನುಷ್ಯರಿಗೆ ಹೆಂಗೆ ಪ್ಲೇಟ್ಲೆಟ್ಸ್ ಕಮ್ಮಿ ಆಗುತ್ತೆ ಟೈಫಾಯ್ಡ್ ಬಂದಾಗ, ಅದೇ ಥರ ನಾಯಿಗಳಿಗಾಗುತ್ತೆ. ಹಂಗೆ ಲಾಸ್ಟ್ ಸಲ ಹಿಂಗೆ ಕಮ್ಮಿಯಾಗಿ ಫುಲ್ಲು ಕಮ್ಮಿ ಆಗಿತ್ತು. 50,000 10,000 ಬಂದಿತ್ತು. ಇನ್ನೊಂದು ಸ್ವಲ್ಪ ದಿನ ಆಗಿದ್ರೆ ಉಳಿತಾನೆ ಇರಲಿಲ್ಲ ಅಂತ ಹೇಳಿದ್ರು ಡಾಕ್ಟ್ರು. ಈಗಲೂ ಮತ್ತೆ ಹಂಗೆ ಆಗಿದೆ. ಹಂಗೆ ಮಾಡಿ ಕಮ್ಮಿ ಆಗ್ದಾನೆ 2 ತಿಂಗಳಿಂದ ತೋರಿಸಿದ್ರು ನಮ್ಮಪ್ಪ. ತೋರಿಸಿ ಕಮ್ಮಿ ಆಗ್ದಾನೆ ಮತ್ತೆ ಕರ್ಕೊಂಡೋಗಿದ್ದಕ್ಕೆ ಪಿಡ್ಸಿರ್ಬೋದು ಅಂದ್ಬಿಟ್ಟು ಅದಕ್ಕೂ ಮೆಡಿಸಿನ್ ಕೊಟ್ಟಿದ್ರು. ಎಲ್ಲ ಮೆಡಿಸಿನ್ ಹಾಕಿದ ಮೇಲೆ ಈಗ ಮತ್ತೆ ಮುಗಿದ ಮೇಲಿಂದ ಈಗ ಮತ್ತೆ ಹಂಗೆ ಆಗಿದೆ. ಈಗ ಡಾಕ್ಟ್ರ್ ತೋರಿಸ ಹೆಂಗ್ ಡೌನ್ ಮಾಡ್ತಾನೆ. ನನ್ಕಿನ್ನ ಕಾಸ್ಟ್ಲಿ ಅಲ್ಲ ನೀನು.
ಇಷ್ಟು ಕಾಸ್ಟ್ಲಿ ಗೊತ್ತಾ? ಆಲ್ರೆಡಿ ನಮ್ಮ ಅಪ್ಪ 10,000 ಖರ್ಚು ಮಾಡಿ ಬೈತೈತೆ ತಗೊಂಡೋಗಿ ಎಲ್ಲಾರ ಅಂತ. ಈಗ ನಾನೀಗ 2,000 ಖರ್ಚು ಮಾಡಿ ಬಂದೀನಿ ಒಂದು ಸಿಸ್ಟಮ್ ಮಾಡೋಕ್ಕೆ, ಪ್ಲೇಟ್ ಕೌಂಟ್ ನೋಡಿ ಇಲ್ಲಿ ಜಾಸ್ತಿ ಮಾಡೋಕ್ಕೆ. ನೀವು ಪಪ್ಪಾಯ ಲೀವ್ಸು ನಮ್ಗೆ ಹೆಂಗೆ ಕೊಡ್ತಾರೆ, ನಾಯಿಗಳಿಗೂ ಪಪ್ಪಾಯ ಲೀವ್ಸು 300 ರೂಪಾಯಿ ಇದಕ್ಕೆ. ಇದಕ್ಕೆ 15 ದಿನ ಟ್ಯಾಬ್ಲೆಟ್ ಹಾಕ್ಬೇಕಂತೆ. ಇದಕ್ಕೆ 169 ರೂಪಾಯಿ. ಪರವಾಗಿಲ್ಲ, ಕಮ್ಮಿ ಬರ್ತಾರೆ ಈ ಸತಿ ಮೆಡಿಸಿನ್ ದುಡ್ಡು. ಸರಿ ಇದ್ರೆ ಇಬ್ರು ಬಾ, ಈ ಕರುಗಳಿಗೆ ಕಲ್ಗ ಚುಯ್ತಾರಲ್ಲ, ಹಿಂಗೆ ಮುಯ್ಯೋದು ಇದಕ್ಕೆ ಮುಸ್ಲಿ ಎತ್ತಿ ಹಿಂಗೆ. ಆಯ್ತಾ? ಮಕ ನೋಡಿ ಹೆಂಗ್ ಮಾಡ್ತಿದ್ ಪಪ್ಪ. ಫೈನಲಿ ಊಟ ಮಾಡ್ತಾ ಇದೀವಿ. ನುಗ್ಗೆಕಾಯಿ ಸಾಂಬಾರ್ ಜೊತೆಗೆ ಚಿಕನ್ ಗ್ರೇವಿ. ಚಿಕನ್ ನಿನ್ನೆ ಮಟನ್, ಇವತ್ತು ಚಿಕನ್. ನಾವು ಇಲ್ಲಿ ಬಂದು ಸಣ್ಣ ಆಗೋಣ ಅಂತ ಬರ್ತೀವಿ. ಇಲ್ಲ ನಮ್ಮಲ್ಲಿ ನಾನ್ ವೆಜ್ ಮಾಡ್ತಾರೆ, ಇಲ್ಲ ಅವ್ರ ಮನೇಲಿ ನಾನ್ ವೆಜ್ ಮಾಡ್ತಾರೆ. ತಿಂದು ದಪ್ಪ ಆಗೋಯ್ತೀವಿ. ನಮ್ಮಲ್ಲೂ ತಿನ್ಬೇಕು, ಇವ್ರನ್ನಲ್ಲೂ ತಿನ್ಬೇಕು, ಎಲ್ಲ ಕಡೆ ತಿಂದು ಹಿಂಗಾಯ್ತಿದೀವಿ. ನಮ್ಮದು ಕುತ್ಕೊಂಡು ಕೆಲಸ ಮಾಡೋದಲ್ವ, ಹಾಗಾಗಿ ತಿಂದು ಎಲ್ಲ ಕೇಳ್ತಾರೆ ಏನು ಇಷ್ಟಪ್ಪಾಗಿದೆ ಅಂತ. ಮುಂಚೆ ನಾನೇ ಓಡಾಡ್ಕೊಂಡು ರೂಮಲ್ಲೆಲ್ಲ ಅಡುಗೆ ಮಾಡಿವೆ, ಚೂರು ಓಡಾಡಿವೆ. ಈಗ ಮಾಡ ಇರ್ತೀನಿ. ಈಗ ಹೆಂಗಾಗಿದೆ ಅಂದರೆ, ಅಡುಗೆ ಮಾಡಿದ್ರು ಸಣ್ಣ ಆಗ್ತಿಲ್ಲ, ಕೆಲಸ ಮಾಡಿದ್ರು ಮನೇಲಿ. ಸರಿ ಗೈಸ್, ಈಗ ಊಟ ಮಾಡ್ತೀವಿ. ಊಟ ಎಲ್ಲ ಆಯ್ತು. ಇವಾಗ ವಾಕಿಂಗ್ ಮಾಡೋಣ ಅಂತ ಬಂದಿದೀವಿ. 11 ಗಂಟೆ ರಾತ್ರಿ. 11 ಕಾಲಾಗಿದೆ ಗೈಸ್. ಎಲ್ಲೋ ಅಪರೂಪಕ್ಕೂ ಎಲ್ಲೋ ಇಬ್ರು ಜನ ಕಾಣಿಸ್ತವ್ರೆ. ನಮ್ಮ ಬೆಂಗಳೂರಲ್ಲಿ ಪಿತಿ ಅಂತ ಇರ್ತಾರೆ ಇಷ್ಟೊತ್ತಲ್ಲಿ. ಫುಲ್ಲು ಸೈಲೆಂಟ್ ಆಗಿದೆ. ಆಚೆ ಸಕ್ಕ ಚಳಿ ಇದೆ, ಮನೆ ಒಳಗೆ ಬೆಚ್ಚಗಿತ್ತು. ನಮ್ಮ ರಾಕಿ ವಾಕ್ ಕರ್ಕೊ ಬಂದಿದ್ದೀವಿ. ಹಾಗಾಗಿ ನಾವು ವಾಕ್ ಮಾಡೋಣ ಅಂತ ಬಂದಿದ್ದೀವಿ. ತೋರ್ಸು ಬ್ಯಾಕ್ಗ್ರೌಂಡು. ಒಬ್ರು ಜನ ಇಲ್ಲ, ಇಬ್ಬರೇ ಹಬ್ಬೆ ಪರಿಗಳ ಥರ ಓಡಾಡ್ತಾ ಇದ್ದೀವಿ. ದೆವ್ವಗಳ ಥರ, ಕೊಳ್ಳಿ ದೆವ್ವ ಥರ. ಯಾರು ನೋಡಿದ್ರ ಆಮೇಲೆ ರಾಕಿ ಅಲ್ಲೋ ಐತೆ, ಈಗೆಲ್ಲ ಒಂದು ಗಾಡಿ ಹೋಯ್ತೈತೆ. ಇಡೀ ರೋಡ್ ಫುಲ್ ನಮ್ದೆ, ಯಾರು ಇಲ್ಲ. ಸಕ್ಕ ಚಳಿ ಐತೆ ಗೈಸ್. ನಾನು ಏನೋ ಅನ್ಕೊ ಬಂದೆ. ಇವಾಗ ಹೋಗಿ ಮಲ್ಕೋತೀವಿ ಅಷ್ಟೇ. ಇವತ್ತೇನು ವ್ಲಾಗ್ ಅಷ್ಟೇ ಗೈಸ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು. ರಾಕಿ ಬಾಯ್ ಬಾಯ್, ಬಾಯ್ ಬಾಯ್, ಬಾಯ್ ಬಾಯ್, ಗುಡ್ ನೈಟ್.